ಹೇ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಪ್ಸ್ ಬ್ಯೂಟಿ ಬಾಕ್ಸ್. ನಾನು ಏನಕ್ಕೆ ರೆಡಿ ಆಗ್ತಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ಏನಿದು ರೆಡಿ ಆಗ್ತಿದ್ದಾಳೆ ಮತ್ತು ಬುಕ್ಸ್ ಎಲ್ಲ ಓಪನ್ ಮಾಡಿ ಏನೋ ನೋಡ್ತಿದ್ದಾಳೆ ಅಂದ್ಕೊಂಡಿದ್ದೀರಾ? ಎಸ್, ನಾನೊಂದು ಕಾಂಪಿಟೇಷನ್ಗೆ ರೆಡಿ ಆಗ್ತಿದ್ದೀನಿ. ಐ ಆಮ್ ಅ ನೇಲ್ ಟೆಕ್ನಿಷಿಯನ್. ಸೊ ಫಸ್ಟ್ ಟೈಮ್ ನಾನೊಂದು ಕಾಂಪಿಟೇಷನ್ ಅಟೆಂಡ್ ಮಾಡಬೇಕಂತಿದ್ದೀನಿ. ಸಿಕ್ಕಾಪಟ್ಟೆ ಕಷ್ಟಪ. ಸ್ಟಾರ್ಟಿಂಗ್ ಏನೋ ಅಂದ್ಕೊಬಿಟ್ಟೆ, ಬಟ್ ಹೋಗ್ತಾ 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 5 ಫಿಂಗರ್ಸ್ಗೆ ಮಾಡಬೇಕಿತ್ತು ನೇಲ್ ಆರ್ಟು. ನಾನು ಚೂಸ್ ಮಾಡಿದ್ದು ಮರ್ಮೆಡ್ ಥೀಮು. ಸ್ಟಾರ್ಟಿಂಗ್ ಬಿಡು ಏನೋ ಮಾಡ್ಬೋದು ಅಂದ್ಕೊಂಡು ಒಪ್ಕೊಬಿಟ್ಟೆ, ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ನನಗೆ ಟೈಮೇ ಸಿಗ್ತಾ ಇರಲಿಲ್ಲ ಏನಕ್ಕೂ. ಡೈಲಿ ನಾನು ಸ್ಟುಡಿಯೋದಲ್ಲೇ ಕೂತ್ಕೊಂಡು ಎಲ್ಲೂ ಹೋಗ್ದಿರಾ ವರ್ಕ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. 1 ಬೈ 1 ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇದು ಫಸ್ಟ್ ಫಿಂಗರ್ ನಾನು ಮಾಡಿರೋದು ಮರ್ಮೆಡ್ ಥೀಮ್ದು. ಸೊ ನೋಡ್ಬೋದು ಎಷ್ಟು ಮೆಸ್ಸಿ ಆಗಿದೆ ನನ್ನ ಟೇಬಲ್ಲು. ಇದು ಫಸ್ಟ್ ಫಿಂಗರ್, ಫಿಂಗರ್ ನಾನು ಮಾಡಿರೋದು. ಇದು ಏನು ಹೇಳ್ತಾರೆ ಹೆಬ್ಬೆಟ್ಟು ಅಂತಾರಲ್ಲ, ಆ ಫಿಂಗರಿಗೆ ಮಾಡಿರೋದು ಈ ಆರ್ಟ್ ನಾನು. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ರಿಯೇಟಿವ್ ಆಗಿ ಬಂದಿದೆ. ತುಂಬ ಕಷ್ಟ ಈ ಥರ ಮಾಡೋದಕ್ಕೆ. ಅದಾದಮೇಲೆ ನಾನು ಮರ್ಮೇಡ್ ಥರ ಮಾಡಬೇಕಂತೇಳಿ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಒಂದೊಂದು ಫಿಂಗರ್ಗೆ ಒಂದೊಂದು ಸ್ಟಿಕ್ ಮಾಡೋಕ್ಕೆ. ಅದ್ರ ಮಧ್ಯದಲ್ಲಿ ಕ್ಲೈಂಟ್ಸ್ ಬೇರೆ ಬರ್ತಾಯಿದ್ರು. ಅವ್ರಿಗೂ ನೇಲ್ ಆರ್ಟ್ ಮಾಡಿ ಅವ್ರಿಗೂ ಖುಷಿ ಪಡಿಸಿ ಫೋಟೋಸ್ ಎಲ್ಲ ತೊಗೊಂಡು ಕಳ್ಸೋದಕ್ಕೆ ಹಾಫ್ ಡೇ ಮುಗ್ದೋಗ್ಬಿಡ್ತಾಯಿತ್ತು. ಅದ್ರ ಮಧ್ಯದಲ್ಲಿ ನಾನು ವರ್ಕ್ ಮಾಡಿಕೊಂಡು ಕ್ಲೈಂಟ್ಸು ನೋಡಿಕೊಂಡು ಒಂದೊಂದು ಸಾರಿ ತುಂಬ ಕಷ್ಟ ಆಗ್ತಿತ್ತು. ಸೊ ಇದೆಲ್ಲ ಒಂದೊಂದೇ ಮಾಡ್ಕೋತಾ ಇದ್ದೆ ನಾನು 5 ಫಿಂಗರ್ಸ್ಗೆ. ಅದ್ರ ಮಧ್ಯದಲ್ಲಿ ನನಗೆ ಸ್ವಲ್ಪ ಹುಷಾರು ಕೂಡ ತಪ್ಪದೆ, ನನಗೆ ಎದ್ದೊಳಕ್ಕೂ ಆಗ್ತಾ ಇರಲಿಲ್ಲ. ಆದರೂ ಬಿಡಲಿಲ್ಲ, ನಾನು ಮಾಡಲೇಬೇಕು ಅಂತ. ಮತ್ತೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಗೆಟ್ ಬ್ಯಾಕ್ ಆಗಿ ಒಂದೊಂದೇ ಫಿಂಗರ್ ಬೇಗ 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 ಮಾಡ್ಕೋತಿದ್ದೆ. ನಂಗೆ ಇದ್ದಿದ್ದೆ 15 ಡೇಸ್ ಟೈಮ್. ಅದ್ರಲ್ಲಿ ನಂಗೆ ಕ್ಲೈಂಟ್ಸ್ ಕೂಡ ಸುಮಾರು ಬರ್ತಿದ್ರು ಮಧ್ಯದಲ್ಲಿ. ಸೊ ಒಂದ್ಸರಿ ಕ್ಲೈಂಟ್ಸ್ ಬಂದರೆ ಒಂದೇ ಸರಿ 2-3 ಅಪಾಯಿಂಟ್ಮೆಂಟ್ ತೊಗೊತಿದ್ದೆ. ಸೊ ಹುಷಾರು ತಪ್ಪಿಬಿಟ್ಟು ಹುಷಾರಿಲ್ದಿರ ಹೆಂಗಪ್ಪ ಕ್ವಿಟ್ ಮಾಡೋಣ ಅಂತಲೂ ಒಂದ್ಸತಿ ಅನಿಸಿತ್ತು. ಆಮೇಲೆಲ್ಲ ಕ್ವಿಟ್ ಮಾಡೋದು ಬೇಡ, ಒಂದ್ಸಲಿ ಅದು ಕ್ವಿಟ್ ಮಾಡಿದ್ರೆ ಪದೇ ಪದೇ ನಮ್ಗೆ ಅದು ಅಭ್ಯಾಸ ಆಗಿಬಿಡುತ್ತೆ. ಎಕ್ಸ್ಕ್ಯೂಸಸ್ಸು ಬೇಡ ಅಂಥೇಳಿ ನಾನು ಬಿಡ್ದಿರ ನಾನೇ ಶಟ್ ಡೌನ್ ಮಾಡಿ ನಾನೇ ಓಪನ್ ಮಾಡಿ. ಸೊ ನಮ್ಮದು ಸ್ಟಾಫ್ ಕೂಡ ಬರಲಿಲ್ಲ ಆ ದಿನ. ಸೊ ಒಂದು 2-3 ಡೇಸ್ ಅವರು ಹಾಲಿಡೇ ತೊಗೊಂಡಿದ್ರು. ಸೊ ನಾನೇ ಮಾಡಿ ತುಂಬ ಕಷ್ಟ ಆಯಿತು ಸ್ಟಾರ್ಟಿಂಗ್ ನನಗೆ. ಬಟ್ ಆಮೇಲೆ 5 ಫಿಂಗರು ಹೆಂಗೋ ರೆಡಿ ಮಾಡಿಕೊಂಡು ಹೋದೆ ನಾನು ಕಿಂಗ್ಸ್ ಕೋರ್ಟ್ಗೆ. ಸೊ ಪ್ಯಾಲೇಸ್ ಗ್ರೌಂಡಲ್ಲಿ ಸಿಕ್ಕಾಪಡೆ ಬ್ಯೂಟಿಫೈಲ್ ಆಗಿರೋ ಒಂದು ಬ್ಯೂಟಿಫೈ ಅಂತ ಒಂದು ಪ್ರೋಗ್ರಾಮ್ ನಡೀತಿತ್ತು. ಸೊ ನಾನು ನೇಲ್ಸ್ಗೆ ಅಟೆಂಡ್ ಮಾಡಿದೆ. ಸುಮಾರು ಮೇಕಪ್ ಆರ್ಟಿಸ್ಟು, ಮಾಡೆಲ್ಸು ಸುಮಾರು ಜನ ಬಂದಿದ್ದರು. ತುಂಬ ಚೆನ್ನಾಗಿತ್ತು. ತುಂಬ ದೊಡ್ಡ ಕಾಂಪಿಟೇಷನ್ ಕೂಡ ಅದು. ನಾನು ತುಂಬ ಚಿಕ್ಕದಾಗಿರುತ್ತೆ ಅಂದ್ಕೊಂಡೆ, ಬಟ್ ಆಮೇಲೆ ಗೊತ್ತಾಯ್ತು ನಂಗೆ ಅದು ಸಿಕ್ಕಾಪಟ್ಟೆ ದೊಡ್ಡ ಕಾಂಪಿಟೇಷನ್ ಅಂತ. ಸೊ ನಾನು ನನ್ನ ಜೊತೆ ಯಾರ್ಯಾರು ಕಲ್ತಿದ್ರು ಅವರೆಲ್ಲರೂ, ಅವ್ರ ಮಾಡೆಲ್ಸು ಎಲ್ಲ ಬಂದಿದ್ದರು. ತುಂಬ ಎಂಜಾಯ್ ಮಾಡಿದ್ವಿ ನಾವು. ಆಮೇಲೆ ನಮ್ಮ ಕಾಂಪಿಟೇಷನ್ ಸ್ಟಾರ್ಟ್ ಆಯಿತು. 1.5 ಅವರ್ ಟೈಮ್ ಕೊಟ್ಟಿದ್ರು ಅಷ್ಟೇ ನಮಗೆ. ಸೊ ಆ 1.5 ಅವರ್ ಟೈಮಲ್ಲಿ ನಾವು ಮಾಡೆಲ್ಗೂ ರೆಡಿ ಮಾಡಿಕೊಂಡು ನಾವು ರೆಡಿಯಾಗಿ ನಮ್ಮ ಐಟಮ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿ ವಿತಿನ್ ಅ ಫ್ಯೂ ಮಿನಿಟ್ಸ್ ನಿಮ್ಮದು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದಾಗ ತುಂಬ ಭಯ ಆಯಿತು ನನಗಂತೂ. ಬಟ್ ಸ್ಟಿಲ್ ನಮ್ಮ ಮಾಡೆಲ್ಗೆ ನಮ್ಮ ನಂಬರ್ಸ್ ಎಲ್ಲ ಕೊಟ್ಟು ನಾನು ವರ್ಕ್ ಸ್ಟಾರ್ಟ್ ಮಾಡಿದೆ. ಬಿಡಲಿಲ್ಲ, ನಾನು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ಲೇ ಮಾಡಬೇಕು ಅಂತೇಳಿ ಮಾಡಿದೆ. ಸ್ಟಾರ್ಟಿಂಗ್ ಭಯ ಆಗ್ತಿತ್ತು, ಹೆಂಗಪ್ಪ ಫಸ್ಟ್ ಟೈಮ್ ಇದೆಲ್ಲ, ನೇಲ್ ಇಂಡಸ್ಟ್ರಿನೇ ನನಗೆ ಫಸ್ಟ್ ಟೈಮು. ಆಮೇಲೆ ನಮ್ಮದು ಫೈನಲ್ ವರ್ಕ್ ಈ ಥರ ಬಂತು ಮರ್ಮೇಡ್ದು. ಸೊ ನನಗೆ 4th ಪ್ಲೇಸ್ ಬಂತು. ಸೊ ನಮ್ಮ ಮಾಡೆಲ್ ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಒಳ್ಳೊಳ್ಳೆ ಫೋಟೋಸ್ ಕೊಟ್ಟರು ನನಗೆ. ಆಮೇಲೆ ಸುಮಾರು ಹೊತ್ತು ಅವರು ನೇಲ್ನ ಅವರು ಹಾಕ್ಕೊಂಡಿದ್ರು. ನಾನು ಹೇಳಿದೆ ನಿಮ್ಗೆ ಹೆವಿ ಅನ್ಸಿದ್ರೆ ರಿಮೂವ್ ಮಾಡೋಣ ಅಂತ ಎಲ್ಲ ಇರ್ತೀನಿ ಅಂತೇಳಿ. ಮತ್ತು ಸುಮಾರು ಜನ ಫೋಟೋಸ್ ಬೇರೆ ತೊಗೊತಾಯಿದ್ರು. ಅವ್ರಿಗೂ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ, ಯಾಕಂದರೆ ಅದು ಲೆಂತ್ ಇದೆ, ತುಂಬ ವೆಯ್ಟ್ ಇರುತ್ತೆ. ಸೊ ಓಕೆ, ಫೋಟೋಸ್ಗೆಲ್ಲ ಅವ್ರು ಪೋಸ್ ಕೊಡ್ತಾಯಿದ್ರು. ಅದ್ರ ಮಧ್ಯದಲ್ಲಿ ಕಿಡ್ಸ್ ಕೂಡ ಬಂದಿದ್ರು ಪರ್ಫಾರ್ಮೆನ್ಸ್ಗೆ. ತುಂಬ ಖುಷಿ ಆಯಿತು, ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು. ಸೊ ಈ ಪಿಕ್ಚರ್ ಬಂದುಬಿಟ್ಟು ಫಸ್ಟ್ ಪ್ರೈಸ್ ಬಂತು ಇವರಿಗೆ. ಎಷ್ಟು ಬ್ಯೂಟಿಫುಲ್ಲಾಗಿ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಅವರು. ಸೊ ಫಸ್ಟ್ ಪ್ರೈಸ್ ಬಂತು, ನೀವು ನೋಡ್ತಾ ಇರ್ಬೋದು. ಈಗ ನೋಡಿ ಕಾಂಪಿಟೇಷನ್ದು ಪ್ರೈಸಸ್ ಅನೌನ್ಸ್ ಮಾಡ್ತಾರೆ. ಇದು ಫಸ್ಟ್ ಪ್ರೈಸ್ ಬಂದಿದೆಯಲ್ಲ ಅವ್ರದ್ದು. ಎಷ್ಟು ದೊಡ್ಡದಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ತುಂಬ ಹಾರ್ಡ್ ವರ್ಕ್ ಮಾಡಿದ್ರು ಅವರು. ನಂಗೆ ಖುಷಿ ಆಯಿತು, ನನಗೂ ಕೂಡ ತುಂಬ ಇಷ್ಟ ಆಯಿತು ಅವ್ರ ವರ್ಕು. ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಡೈರೆಕ್ಟರ್ ನೋಡೋದಕ್ಕೆ ಅಷ್ಟೇ ಬ್ಯೂಟಿಫುಲ್ ಆಗಿತ್ತು. ಇವರು ಸೆಕೆಂಡ್ ಪ್ರೈಸ್ ತೊಗೊಂಡ್ರು. ಇವರು ನೇಚರ್ ಥೀಮ್ ಮಾಡಿದರು. ನೇಚರ್ ಫುಲ್ಲು ಟ್ರೀಸು, ಪೀಕಾಕು, ನೆಸ್ಟು, ಈ ಥರ ಬಟರ್ಫ್ಲೈಸ್, ಈ ಥರ ಎಲ್ಲ ನೇಚರ್ ಥೀಮ್ ಮಾಡಿದರು. ಅದಾದಮೇಲೆ ನಂದು ಬಂತು, ನಾನು ಓಷನ್ ಥೀಮ್ ಮಾಡಿದೆ. ಸೊ ನಮ್ಮ ಮಾಡೆಲ್
ಇವರು ಸೆಕೆಂಡ್ ಮಾಡೆಲ್ ಇವ್ರು ನನಗೆ ಅದನ್ನ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯ್ತು ಅಂದು ನನಗೆ, ಬಟ್ ಅಡ್ಜಸ್ಟ್ ಮಾಡಿ ಓಕೆ ಅಂತ ಹೇಳಿ ಈ ಮಾಡೆಲನ್ನು ಮತ್ತೆ ಇಮಿಡಿಯೇಟ್ ರೆಡಿ ಮಾಡಿದೆ ನಾನು. ಇವ್ರಿಗೆ 5th ಪ್ಲೇಸ್ ಬಂತು. ಇವರು ಫುಡ್ ಮಾಡಿದರು, ಪಿಜ್ಜಾ, ಸಮೋಸ ಈ ಥರ ಫುಡ್ ಮಾಡಿದರು, ಜಂಕ್ ಫುಡ್ ಥರ. ಇವ್ರದ್ದು ಚೆನ್ನಾಗಿತ್ತು, ಬಟ್ ತುಂಬ ಉದ್ದುದ ಇರಲಿಲ್ಲ, ಹಾಗಾಗಿ ಕ್ರಿಯೇಟಿವಾಗಿ ಸ್ವಲ್ಪ ಮಾಡಬೇಕಿತ್ತು. ಬಟ್ ನಾನೇನಾದರೂ ಈ ಪ್ರೋಗ್ರಾಮ್ ಅಟೆಂಡ್ ಮಾಡಿರಲಿಲ್ಲ ಅಂದರೆ ಎಷ್ಟು ಎಕ್ಸ್ಪೀರಿಯೆನ್ಸ್ ನನಗಾಗ್ತಾಯಿದೆ. ನಾನು ತುಂಬ ಖುಷಿಯಾಗಿದ್ದೀನಿ. ನನ್ನ ವರ್ಕ್ ಬಗ್ಗೆ, ನನ್ನ ಮಾಡೆಲ್ ಬಗ್ಗೆ ನಂಗೆ ತುಂಬ ಪ್ರೌಡಿದೆ. ಎಷ್ಟು ಬ್ಯೂಟಿಫುಲ್ಲಾಗಿ ಪಿಕ್ಚರ್ಸ್ಗೆ ಪೋಸ್ ಕೊಟ್ಟಿದ್ದಾರೆ. ನಮ್ಮ ಮಾಡೆಲ್ ಬಗ್ಗೆ ನಂಗೆ ತುಂಬ ಖುಷಿ ಇದೆ. ಸೊ ಇದು ನನಗೆ ಸಿಕ್ಕಿದ್ದು ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಈ ಗಿಫ್ಟ್ ಸಿಕ್ತು ನನಗೆ 4th ಪ್ಲೇಸ್ಗೆ ಜ್ಯುವೆಲ್ರಿ ಬಾಕ್ಸು. ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಜ್ಯುವೆಲ್ರಿ ಇದೆ ಆ್ಯಂಡ್ ವೆರಿ ಎಕ್ಸ್ಪೆನ್ಸಿವ್ ಕೂಡ ಅನಿಸುತ್ತೆ. ಸೊ ಐ ಆಮ್ ಸೋ ಹ್ಯಾಪಿ. ನಿಮಗೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಜ್ಯುವೆಲ್ರಿ ಬಾಕ್ಸ್ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.